Please consider wearing your headphones for a better audio experience. Good morning, everybody. I believe everybody is doing good. ಇವತ್ತು ಸ್ಪೋರ್ಟ್ಸ್ ನ್ಯೂಸನ್ನು ಕವರ್ ಮಾಡೋಣ, ರೈಟ್? ಸೊ ಫಸ್ಟು ಡೈರೆಕ್ಟ್ ಟು ದ ಪಾಯಿಂಟ್ ಹೋಗೋಣ, ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಟೈಮ್ ಭಾಳ ಕಮ್ಮಿ ಇದೆ. ಸೊ ಫಸ್ಟು ಫಿಫಾ 2022 ಯಾರು ಗೆದ್ದರು, ಎಲ್ಲಿ ಕಂಡಕ್ಟ್ ಆಯಿತು? ಫಸ್ಟು ಇಟ್ ವಾಸ್ ಕಂಡಕ್ಟೆಡ್ ಇನ್ ಕತಾರ್. ಇಟ್ ವಾಸ್ ಒನ್ ಬೈ ಅರ್ಜೆಂಟೀನಾ ಆ್ಯಂಡ್ ಹೂ ವಾಸ್ ದಿ ಕ್ಯಾಪ್ಟನ್ ಆಫ್ ದಿ ಟೀಮ್? ಇಟ್ ವಾಸ್ ಮೆಸ್ಸಿ, ಲಿಯೋನೆಲ್ ಮೆಸ್ಸಿ. ಆ್ಯಂಡ್ ಕತಾರ್ ವಾಸ್ ದಿ ರನ್ನರ್ ಅಪ್. ಯಾವ ಕಂಟ್ರಿ ಒಳಗಡೆ ಕಂಡಕ್ಟ್ ಆಗಿತ್ತು ಅದೇ ಕಂಟ್ರಿ ರನ್ನರ್ ಅಪ್ ಆಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫಿಫಾ ಕ್ಲಬ್ ವರ್ಲ್ಡ್ ಕಪ್. ಓಕೆ, ಈ ಫಿಫಾ ವರ್ಲ್ಡ್ ಕಪ್ ಬೇರೆ, ಇದು ಕ್ಲಬ್ ವರ್ಲ್ಡ್ ಕಪ್. ಇದನ್ನು ಮ್ಯಾಂಚೆಸ್ಟರ್ ಸಿಟಿ ಗೆದ್ದಿದೆ. ಫೈನ್. ಇಟ್ ವಾಸ್ ಕಂಡಕ್ಟೆಡ್ ಇನ್ ಜೆದ್ದಾ, ಸೌದಿ ಅರೇಬಿಯಾ. ನೋಡ್ರಿ, ಎರಡು ಒಂದೇ ಕಡೆ ಕಂಡಕ್ಟ್ ಆಗ್ಯಾವ. ಬೇಸಿಕಲಿ ನಿಮ್ಮದು ಸೆಂಟ್ರಲ್ ಏಷ್ಯಾ ರೀಜನ್, ಈ ರೀಜನ್ ಒಳಗಡೆ ಕಂಡಕ್ಟ್ ಆಗಿದೆ, ಆರ್ ವೆಸ್ಟ್ ಏಷ್ಯಾ ಏನಾದರೂ ಕರೀರಿ. ಫೈನ್. ಬೇಸಿಕಲಿ ಅರೇಬಿಕ್ ವರ್ಲ್ಡ್ ಒಳಗಡೆ ಎರಡು ವರ್ಲ್ಡ್ ಕಪ್ಸು ಕಂಡಕ್ಟ್ ಆಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಸಂತೋಷ್ ಟ್ರೋಫಿ. ಇಟ್ ಈಸ್ ಫಾರ್ ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್. ಫೈನ್. ಇಟ್ ವಾಸ್ ಒನ್ ಬೈ ಕರ್ನಾಟಕ ಆ್ಯಂಡ್ ರನ್ನರ್ ಅಪ್ಸ್ ಆರ್ ಮೇಘಾಲಯ. ಫೈನ್. ಸೊ ನೆನ್ಪಿಡ್ಬೇಕಾಗಿದ್ದೇನಂತಂದ್ರೆ ಸಂತೋಷ್ ಏನು ಮಾಡಕತ್ತಾನ? ಹಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ಬೇಸಿಕಲಿ ನೆನ್ಪಿಟ್ಕೊಳ್ರಿ, ಸಂತೋಷ್ ಟ್ರೋಫಿ ಈಸ್ ಫಾರ್ ಫುಟ್ಬಾಲ್. ಈಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ವರ್ಲ್ಡ್ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ 2023. It was won by Magnus Carlsen. Fine, he is from Norway. And under the women's section, it was won by Junina. She is from Russia. ಇವನ್ನೆರಡು ಕಂಟ್ರೀಸನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅರ್ಜುನ ಅವಾರ್ಡ್ಸ್. ಸೊ there is a huge list of Arjuna awards. ಓಕೆ, ಅರ್ಜುನ ಅವಾರ್ಡ್ಸ್ ಅದು ಹ್ಯೂಜ್ ಗೌರ್ಮೆಂಟ್ ವೆಬ್ಸೈಟ್ ಒಳಗಡೆ. ಯು ಕ್ಯಾನ್ ರೆಫರ್ ಇಟ್, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ಇನ್ ಟು ದ್ಯಾಟ್ ಡೀಟೇಲ್. ಇನ್ ಕಾಸ್ಟ್ ಟು ಬೆನಿಫಿಟ್ ರೇಷಿಯೋ ಅಕಾರ್ಡಿಂಗ್ ಟು ಮೀ ಈಸ್ ಒಂದು ಕ್ವಶನ್ ಬರ್ಬೋದು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ವೇಸ್ಟ್ ಮೈ ಟೈಮ್ ಆನ್ ದಟ್ ಒನ್ ಕ್ವಶನ್. ದೇರ್ ಆರ್ 99 more questions to solve. ಸೊ ಫಸ್ಟ್ ನಾ ಏನೇನೈತಿ ಅದಷ್ಟು ಕವರ್ ಮಾಡ್ಕೊಂಡು ಹೋಗ್ತೀನಿ, ಎಲ್ಲನೂ ಕವರ್ ಮಾಡೋಕ್ಕಾಗೋದಿಲ್ಲ, ಟೈಮ್ ಭಾಳ ಕಮ್ಮಿದೆ. ಸೊ ಅರ್ಜುನ ಅವಾರ್ಡ್ಸ್ ಒಳಗಡೆ ದಿವ್ಯ ಕೀರ್ತಿ ಸಿಂಗ್, ಶಿ ಈಸ್ ದಿ ಫಸ್ಟ್ ವುಮನ್ ಟು ವಿನ್ ಇನ್ ದಿ equestrian sports. Equestrian sports are basically horse riding. Fine. Horse riding sports. ನೆಕ್ಸ್ಟ್ ನ್ಯಾಷನಲ್ ಯೂತ್ ಫೆಸ್ಟಿವಲ್ 2024 ಎಲ್ಲಾಯಿತು? ನಾಸಿಕ್ ಒಳಗಡೆ ಆಯಿತು. 2023 ಎಲ್ಲಾಗಿತ್ತು? ಜನವರಿ ಒಳಗಡೆ ಆಯಿತು. ವೇರ್ ಡಿಡ್ ಇಟ್ ಹ್ಯಾಪನ್? ಇಟ್ ಹ್ಯಾಪನ್ ಇನ್ ಕರ್ನಾಟಕ. ಇನ್ ವಿಚ್ ಪ್ಲೇಸ್ ಡಿಡ್ ಇಟ್ ಹ್ಯಾಪನ್? ಲೆಟ್ ಮೀ ನೋ. ನೆಕ್ಸ್ಟ್ ವರ್ಲ್ಡ್ಸ್ ಮೋಸ್ಟ್ ಸ್ಮಾಲೆಸ್ಟ್ ಟೆಸ್ಟ್ ಮ್ಯಾಚ್ ಯಾರು ನೋಡೋಕೆ ನಡೀತು? ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕಾ. ಫೈನ್. ನೆಕ್ಸ್ಟ್ ಬಿಲ್ಕಿಸ್ ಮೀರ್, ಶಿ ಈಸ್ ಅ ಕನುಯಿಸ್ಟ್ ಅಂತಂದ್ರೆ ಬೋಟಿಂಗು. ಫೈನ್. ಸ್ಮಾಲ್ ಬೋಟ್ ಇರುತ್ತೆ, ಅದನ್ನು ಚಲಾಯಿಸೋದಕ್ಕೆ ಕನುಯಿಂಗ್ ಅಂತ ಕರೀತಾರೆ. ಸೊ ಶಿ ಈಸ್ ಅ ಕನುಯಿಸ್ಟ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಶಿ ಈಸ್ ದಿ ಫಸ್ಟ್ ಇಂಡಿಯನ್ ವುಮನ್ ಟು ಆ್ಯಕ್ಟ್ ಆಸ್ ಎ ಜ್ಯೂರಿ ಮೆಂಬರ್ ಇನ್ ದಿ ಪ್ಯಾರಿಸ್ ಒಲಿಂಪಿಕ್ಸ್. ರೀಸೆಂಟಾಗಿ ಆಗಿರುವಂಥ ಪ್ಯಾರಿಸ್ ಒಲಿಂಪಿಕ್ಸ್ ಒಳಗಡೆ ಶಿ ಈಸ್ ಅ ಜ್ಯೂರಿ ಮೆಂಬರ್. ಓಕೆ. ನೆಕ್ಸ್ಟ್ BWF ವರ್ಲ್ಡ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಇಟ್ ವಾಸ್ ಹೋಸ್ಟೆಡ್ ಇನ್ ಇಂಡಿಯಾ, ಇನ್ ಗುವಾಹಟಿ. ರಿಮೆಂಬರ್ ದಿಸ್. ಫೈನ್. ಚಲೋ, ಲೆಟ್ಸ್ ಮೂವ್ ಅಹೆಡ್. 2024 BRICS game happened in Kazan, place in Russia. Vijay Hazare Trophy, it is for cricket. Remember, Santosh plays football, whereas Vijay plays cricket. Fine. So Vijay Hazare Trophy is for cricket and it was won by Haryana and runners-up are Rajasthan. In the case of Santosh, it was Karnataka who won the tournament, whereas the runners-up were Meghalaya. Remember it, okay? ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಒಳಗಡೆ ಇಬ್ಬರು ಇಂಡಿಯನ್ಸನ್ನು ಹಾಕಿದ್ದಾರೆ. ದಟ್ ಈಸ್ ಲಿಯಾಂಡರ್ ಪೇಜ್ ಆ್ಯಂಡ್ ವಿಜಯ್ ಅಮೃತರಾಜ್. ಆ್ಯಂಡ್ ದೀಸ್ ಆರ್ ಫಸ್ಟ್ ಏಷ್ಯನ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಇಟ್. ಓಕೆ, ದೀಸ್ ಆರ್ ದಿ ಫಸ್ಟ್ ಏಷ್ಯನ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ಇಟ್. ನೆಕ್ಸ್ಟ್ ಅವಿನಾಶ್ ಸಬ್ಲೆ, ಈ ಒನ್ ದಿ ಗೋಲ್ಡ್ ಮೆಡಲ್ ಇನ್ 300 ಮೀಟರ್ ಸ್ಟೆಪಲ್ ಚೇಸ್ ಎಟ್ ದಿ ಏಷ್ಯನ್ ಗೇಮ್ಸ್. ಸ್ಟೆಪಲ್ ಚೇಸ್ ಅಂದ್ರೆ ಏನು? ಈ ಥರ ಇರುತ್ತೆ ಗೊತ್ತಾ, ಓಡ್ ಹೋಗಿ ಈ ಥರ ಒಂದು ಬ್ಯಾರಿಕೇಡ್ ಇರುತ್ತೆ, ಇದ್ರ ಮೇಲಿಂದ ಜಿಗಿಬೇಕು. ರೈಟ್, ದಟ್ ಇಸ್ ಕಾಲ್ಡ್ ಎಸ್ ಸ್ಟೆಪಲ್ ಚೇಸ್. ಫೈನ್. ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಎಲ್ಲಾಯಿತು? ಇಟ್ ಹ್ಯಾಪನ್ ಇನ್ ಹ್ಯಾಂಗ್ಝೋ ಇನ್ ಚೈನಾ. ಫೈನ್. ಹೂ ಗಾಟ್ ದಿ ಮೋಸ್ಟ್ ನಂಬರ್ ಆಫ್ ಮೆಡಲ್ಸ್? ಚೈನಾ. ಎಲ್ಲಾಯಿತು? ಅದೇ ಕಂಟ್ರಿಗೆ ಮೋಸ್ಟ್ ನಂಬರ್ ಆಫ್ ಮೆಡಲ್ಸ್ ಸಿಕ್ತು. ಫೈನ್. ಫಿಫಾ ಎಲ್ಲಾಯಿತು? ಕತಾರ್ ಒಳಗಡೆ ಆಯಿತು. ಕ್ಲಬ್ ಅಲ್ಲ, ನಾರ್ಮಲ್ ಮೇನ್ ವರ್ಲ್ಡ್ ಕಪ್. ಕತಾರ್ ಒಳಗಡೆ ಆಯಿತು. ಹೂ ವನ್ ಇಟ್? ಕಮೆಂಟ್ ಡೌನ್ ಬಿಲೋ. ಹೂ ವಾಸ್ ದಿ ರನ್ನರ್ ಅಪ್? ಕಮೆಂಟ್ ಡೌನ್ ಬಿಲೋ. ನೆಕ್ಸ್ಟ್ ಏಷ್ಯಾ ಕಪ್ 2023 ಟೂರ್ನಮೆಂಟ್ ಎಲ್ಲೆಲ್ಲಿ ನಡೀತಾ ಇದೆ? ಇಟ್ ಹ್ಯಾಪನ್ ಇನ್ ಶ್ರೀಲಂಕಾ ಆ್ಯಂಡ್ ಪಾಕಿಸ್ತಾನ್. ಇದನ್ನು ನೀವು ನೋಡ್ಕೊಳ್ಳಿ, ನಾಟ್ ದಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡ್ಯೂರಾಂಡ್ ಕಪ್. ಅಗೇನ್ ಡ್ಯೂರಾಂಡ್, ಸಂತೋಷ್ ಆ್ಯಂಡ್ ಡ್ಯೂರಾಂಡ್ ಆರ್ ಬೋತ್ ಫಾರ್
Football. Okay, it is the oldest football tournament in Asia, and it was won by Mohan Bagan Super Giants, a team from Kolkata, city of dreams. Fine. Played across 4 venues: Assam, Meghalaya, and West Bengal. ಎಲ್ಲ ಡ್ರೀಮ್ಸ್ ಶಾಟ್ರ್ ಆಗತ್ತವೆ ಕೋಲ್ಕತ್ತಾದಾಗ ಈಗೀಗ ಹೆಣ್ಮಕ್ಳ ಮೇಲೆ ಆಗುವಂಥ ಅಟ್ರಾಸಿಟೀಸಿಂದ. ಫೈನ್. ನೆಕ್ಸ್ಟ್ ಮೆನ್ಸ್ ಹಾಕಿ ಫೈಸ್ ಏಷ್ಯಾ ಕಪ್ ಎಲ್ಲಿ ನಡೀತು ಅಂತಂದ್ರೆ ಇಂಡಿಯಾ. ಫೈಸ್ ಅಂತಂದ್ರೆ ಬೇಸಿಕಲಿ 5 ಪೀಪಲ್ ಪ್ಲೇ ಇನ್ ಈಚ್ ಟೀಮ್. ಓಕೆ, ಸೊ ಅದಕ್ಕೆ ಫೈಸ್ ಅಂತ ಕರೀತಾರೆ. ನೆಕ್ಸ್ಟ್ ವರ್ಲ್ಡ್ ಗೇಮ್ಸ್ 2023 ಆಫ್ ದಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲೈಂಡ್ ಸ್ಪೋರ್ಟ್ಸ್. ಯಾರು ಗೆದ್ರು? ಬೇಸಿಕಲಿ ಇಂಡಿಯಾ ಒಂದು ಗೋಲ್ಡ್. ಬ್ಲೈಂಡ್ ಸ್ಪೋರ್ಟ್ಸ್ ಒಳಗಡೆ ಇಂಡಿಯಾ ಒಂದು ಗೋಲ್ಡ್. ರಿಮೆಂಬರ್ ದಟ್ಸ್ ಇನಫ್. ನೆಕ್ಸ್ಟು ಫಸ್ಟ್ ಇಂಡಿಯನ್ ಟು ರೀಚ್ ದಿ ವರ್ಲ್ಡ್ ಚೆಸ್ ಏಜ್ ಆಗೈತಿ. ಚೆಸ್ ಮಾಡ್ಕೊಳ್ಳಿ. ಚೆಸ್ ಚಾಂಪಿಯನ್ಶಿಪ್ ಫೈನಲ್. ಫಸ್ಟ್ ವಾಸ್ ವಿಶ್ವನಾಥನ್ ಆನಂದ್, ಸೆಕೆಂಡ್ ವಾಸ್ ಪ್ರಜ್ಞಾನಂದ. ರೀಸೆಂಟ್ಲಿ ಹ್ಯಾಪೆಂಡ್. ಫೈನ್. Next, SAF Championship, that is South Asian Football Federation Championship. It happened at Sri Kantirava Stadium in Bangalore. Fine. And India won against Kuwait. Fine. Next, ICC Men's World Cup 2023. Shah Rukh Khan. ಇದನ್ನು ಆಲ್ರೆಡಿ ಕವರ್ ಮಾಡಿವಿ. ಬ್ರ್ಯಾಂಡ್ ಅಂಬಾಸಿಡರ್ ಇದ್ರವರು. ಆ್ಯಂಡ್ ಇಟ್ ಹ್ಯಾಡ್ ಇಟ್ಸ್ ಓನ್ ಮ್ಯಾಸ್ಕಾಟ್ಸ್. ರೈಟ್. ಮೆನ್ಷನ್ ದೋಸ್ ಮ್ಯಾಸ್ಕಾಟ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್. ಆಲ್ರೆಡಿ ಕವರ್ ಮಾಡಿ ನಾನು ಲಾಸ್ಟ್ ಕ್ಲಾಸ್ ಒಳಗಡೆ. 2023 Wimbledon Championship. It is a Grand Slam tennis tournament. Wimbledon anta ಹೆಸರು ಐತಿ. So here also you are getting the same Wimbledon. It happened in London. In this, Carlos Alcaraz defeated the 4-time defending champion Novak Djokovic. Is it clear? Right. Next you have Asian Kabaddi Championship. Kabaddi ಒಳಗಡೆ ಇಂಡಿಯನ್ ಯಾರು ಸೋಲ್ಸೋಕ್ಕಾಗೋದಿಲ್ಲ. We are very strong in it. So India won it. And runners up are Iran. Next, 2023 French Open. Again, it is a Grand Slam tennis tournament. Fine. And it was won by Novak Djokovic. And in the case of females, it was won by Iga Swiatek. Is it clear? Right. Remember Novak Djokovic. He has appeared twice. Next, Women's Junior Asia Cup. Indian hockey team get to. First time India have won the match. 37th National Games. It happened in Gujarat. Remember this. Karnataka's Harshika Ramachandra ಕೇಳುವಂಥ ಚಾನ್ಸಸ್ ಐತಿ ಪೇಪರ್ 2 ಒಳಗಡೆ. ಹರ್ಷಿಕಾ ರಾಮಚಂದ್ರ, ಶಿ ಗಾಟ್ ದಿ ಬೆಸ್ಟ್ ಫೀಮೇಲ್ ಅಥ್ಲೀಟ್ ಕ್ರೌನ್ ಬಿಕಾಸ್ ಶಿ ವನ್ 6 ಗೋಲ್ಡ್ ಆ್ಯಂಡ್ 1 ಬ್ರಾನ್ಸ್. T20 ಮೆನ್ಸ್ ವರ್ಲ್ಡ್ ಕಪ್ ಒಳಗಡೆ KMF ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲ್ಯಾಂಡಿಗೆ ಸಪೋರ್ಟ್ ಮಾಡ್ತಾಯಿತ್ತು ವಯಾ ಸ್ಪಾನ್ಸರ್ಶಿಪ್. ಓಕೆ. ನೆಕ್ಸ್ಟು ಬಿರ್ಸಾ ಮುಂಡಾ ಇಂಟರ್ನ್ಯಾಷನಲ್ ಹಾಕಿ ಸ್ಟೇಡಿಯಂ, ರೂರ್ಕೆಲಾ. ಫೈನ್. ಒಡಿಶಾ ಒಳಗಡೆ ಬರುತ್ತೆ ಜಾಗ ರೂರ್ಕೆಲಾ ಅಂತ. IIT ರೂರ್ಕೆಲಾ, ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಇಟ್. ಫೈನ್. ಸೊ ರೂರ್ಕೆಲಾ ಅನ್ನೋ ಜಾಗ ಒಡಿಶಾ ಒಳಗೆ ಬರುತ್ತೆ. ಆ್ಯಂಡ್ ಇಟ್ ಈಸ್ ದಿ ಬಿಗ್ಗೆಸ್ಟ್ ಹಾಕಿ ಸ್ಟೇಡಿಯಂ ಇನ್ ದ ಕಂಟ್ರಿ ಫಾರ್ ನೌ. ಇಸ್ ಕ್ಲಿಯರ್? ಆ್ಯಂಡ್ ಇಂಡಿಯನ್ ಬ್ಯಾಡ್ಮಿಂಟನ್ ಟೀಮ್ ಕ್ರಿಯೇಟ್ಸ್ ಹಿಸ್ಟ್ರಿ ಬೈ ಬ್ಯಾಗಿಂಗ್ ದಿ ಸಿಲ್ವರ್ ಮೆಡಲ್ ಇನ್ ದಿ ಏಷ್ಯನ್ ಗೇಮ್ಸ್. ಏಷ್ಯನ್ ಗೇಮ್ಸ್ ಎಲ್ಲಾಗ್ತಾ ಇತ್ತು? ಹ್ಯಾಂಗ್ಝೋ ಇನ್ ಚೈನಾ. ಫೈನ್. ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಇಟ್. ಹೂ ಗಾಟ್ ದಿ ಮೋಸ್ಟ್ ಮೆಡಲ್ಸ್? It is again China. Fine. And longest cycle race ever has started in Asia, and it has started from Jammu and Kashmir. Remember this. Fine. So these are all some of the important things with respect to last 1 year's current affairs. And coming to the Asian Games here, I told you that India's team got silver, right? And in the men's singles, it was a bronze medal, which was backed by HS Pranay. ಅದೇ ಮೆನ್ಸ್ ಡಬಲ್ಸ್ ಒಳಗಡೆ ನಾವು ಗೋಲ್ಡನ್ನ ಗೆದ್ದೀವಿ ಏಷ್ಯನ್ ಗೇಮ್ಸ್ ಒಳಗಡೆ. ಇನ್ ದ ಕೇಸ್ ಆಫ್ ದಿಸ್ ಈಸ್ ಫಾರ್ ಬ್ಯಾಡ್ಮಿಂಟನ್. ಓಕೆ, ಬ್ಯಾಡ್ಮಿಂಟನ್. ಫೈನ್. ಸಾತ್ವಿಕ್ ಸಾಯಿರಾಜ್, ರಂಕಿರೆಡ್ಡಿ ಆ್ಯಂಡ್ ಚಿರಾಗ್ ಶೆಟ್ಟಿ ವೇರ್ ದಿ ಡಬಲ್ ಪ್ಲೇಯರ್ಸ್. ಫೈನ್. ಸೊ ಇಷ್ಟನ್ನು ನೋಡ್ಕೊಳ್ಳಿ. ಐ ಥಿಂಕ್ ದಿಸ್ ಈಸ್ ಮೋರ್ ದೆನ್ ಎನಫ್ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಆ್ಯಂಡ್ ಇಫ್ ಯು ವಾಂಟ್ ಟು ರೀಡ್ ಎನಿಥಿಂಗ್ ಮೋರ್, ಪ್ಲೀಸ್ ಗೋ ಅಹೆಡ್ ವಿತ್ ಇಟ್. ಆಲ್ ದಿ ಬೆಸ್ಟ್. So please subscribe, whatever.